ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನೀರಬಿದರೆ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನಿಂದ ಇನ್ನೊಂದು ಹೊಸ ರೆಸಿಪಿ ಮಾಡೋದು ಹೇಗೆಂದು ತೋರಿಸಿಕೊಡುತ್ತೇನೆ. ಇವತ್ತು ನಾನು ಹಲಸಿನ ಹಣ್ಣಿನ ಪೋಡಿ ಅಥವಾ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸಿಕೊಡುತ್ತೇನೆ. ಇದಕ್ಕೆ ಇಲ್ಲಿ ನಾನು ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಈ ರೀತಿ ಸೊಳೆಗಳನ್ನು ತೆಗೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನೀಗ ಒಂದು ಪಾತ್ರೆಗೆ ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಮೆಣಸಿನ ಹುಡಿ, ಎಷ್ಟು ಖಾರ ಬೇಕು ನೋಡಿಕೊಂಡು ಹಾಕಬೇಕು. ಹಾಗೆ ಒಂದು ಚಮಚ ಜೀರಿಗೆಯನ್ನು ಹೀಗೆ ಕೈಯಲ್ಲಿ ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ ಹಾಕಿಕೊಳ್ಳಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬಜ್ಜಿ ಮಾಡ್ತೀರ ಅದಕ್ಕೆ ಹೊಂದಿಕೊಂಡು ನೀರನ್ನು ಹಾಕಿಕೊಳ್ಳಬೇಕು. ನಾನು 1 ಗ್ಲಾಸ್ ನೀರು ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪನ್ನೆಲ್ಲ ಕರಗಿಸಿಕೊಳ್ಳಬೇಕು. ಇನ್ನೀಗ ಇದಕ್ಕೆ ಕಡಲೆ ಹುಡಿ, ಅರ್ಧ ಕಪ್ಪು ಕಡಲೆ ಹುಡಿ, 3ರಿಂದ 4 ಚಮಚ ಆಗುವಷ್ಟು ಅಕ್ಕಿ ಹುಡಿ ಹಾಕಿದ್ದೇನೆ. ಅಕ್ಕಿ ಹುಡಿ ಇಲ್ಲದವರು ಕಾರ್ನ್ಫ್ಲವರ್ ಕೂಡ ಬಳಸಿಕೊಳ್ಳಬಹುದು. ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ನಾವು ಅಕ್ಕಿ ಹುಡಿಯನ್ನು ಹಾಕುವುದು. ಈ ರೀತಿ ಬಜ್ಜಿ ಅಥವಾ ಪೋಡಿಯ ಹಿಟ್ಟನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ತುಂಬ ತಿಕ್ಕು ಅಲ್ಲ, ತುಂಬ ತೆಳು ಅಲ್ಲ, ಆ ಟೈಪ್ ಹಿಟ್ಟು ರೆಡಿ ಮಾಡಿ ಅದರಲ್ಲೀಗ ಸೊಳೆಗಳನ್ನು ಹಾಕಿ ಕಾದ ಎಣ್ಣೆಯಲ್ಲಿ ನಾವು ಕರಿದುಕೊಳ್ಳಬೇಕು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಲು ಇಟ್ಟುಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಹಲಸಿನ ಹಣ್ಣನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಾವು ಬಾಕಿ ಬಜ್ಜಿ ಬೋಂಡೆಲ್ಲ ಕಾಯಿಸಿಕೊಳ್ಳುವ ಹಾಗೆ ಕಂದು ಬಣ್ಣದವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ತುಂಬ ರುಚಿಯಾದ ಒಂದು ರೆಸಿಪಿ ಅಂತ ಹೇಳಬಹುದು. ಹಲಸಿನ ಹಣ್ಣಿನ ಟೈಮಿನಲ್ಲಿ ಮಾಡಿ ಸಂಜೆಯ ಸ್ನ್ಯಾಕ್ಸಿಗೆಲ್ಲ ಮಕ್ಕಳಿಗೆ ಎಲ್ಲರಿಗೂ ಕೊಡುವಂತಹ ಒಂದು ತಿಂಡಿ ಅಂತ ಹೇಳಬಹುದು. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ತುಂಬ ಮೆತ್ತಗಿನ ಹಣ್ಣನ್ನು ತೆಗೆದುಕೊಳ್ಳಬಾರದು. ಯಾಕೆ ಅಂತ ಹೇಳಿದರೆ ತುಂಬ ಮೆತ್ತಗೆ ಹಣ್ಣನ್ನು ತೆಗೆದುಕೊಂಡರೆ ಎಣ್ಣೆ ಜಾಸ್ತಿ ಹೀರಿಕೊಂಡಾಗೆ ಆಗ್ತದೆ. ಸ್ವಲ್ಪ ನಸು ಹಣ್ಣಾಗುವಾಗ ಅಂಥ ನಸು ಹಣ್ಣಾದ ಹಲಸಿನ ಹಣ್ಣನ್ನು ಯೂಸ್ ಮಾಡಿಕೊಳ್ಳಬೇಕು. ತುಂಬ ರುಚಿಯಾಗಿ ಬರ್ತದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ನಾನೀಗ ಸೋಡಾ ಹುಡಿಯೆಲ್ಲ ಬಳಸಿಕೊಳ್ಳಲಿಲ್ಲ. ಸೋಡಾ ಹುಡಿಯೆಲ್ಲ ಹಾಕದೆ ಮಾಡಿದ ಬಜ್ಜಿ ಅಥವಾ ಬೋಂಡ ಅಂತ ಹೇಳಬಹುದು. ಹೀಗೆ ಕಂದು ಬಣ್ಣದವರೆಗೆ ಬರುವವರೆಗೆ ಫ್ರೈ ಮಾಡಿ ತೆಗೆದುಕೊಳ್ಳಬೇಕು. ಈಗ ಇದು ರೆಡಿ ಆಯಿತು. ಸ್ವಲ್ಪವೂ ಕೂಡ ಎಣ್ಣೆ ಎಲ್ಲ ಹೀರದೆ ಕ್ರಿಸ್ಪಿಯಾಗಿ ಬಂದಿದೆ. ಸಾಫ್ಟ್ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಂಜೆ ಕಾಫಿಯೊಂದಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಲಸಿನ ಹಣ್ಣಿನ ಪೋಡಿ ಅಥವಾ ಬಜ್ಜಿ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.